ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ಧೂಮ್ ಧನ ಧನಿ ಧೀಮ್ ಧೂಮ್ ಧನ ಧೀಮ್ ಧೂಮ್ ಧ. ದಾನ ಮತ್ತು ಪ್ರಯೋಜನಗಳು. ದಾನ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳಿದೆ ನೋಡೋಣ. ಭಿಕ್ಷೆ, ಬಡತನ ಸಾಲ ಮಾಯವಾಗುತ್ತದೆ. ನೀವು ಭಿಕ್ಷೆ ಕೊಟ್ಟರೆ ಬಡತನ ಸಾಲ ಮಾಯವಾಗುತ್ತದೆ. ವಸ್ತ್ರದಾನ, ಜೀವಿತಾವಧಿಯಲ್ಲಿ ಹೆಚ್ಚಿಸುತ್ತದೆ. ಜೇನು ದಾನ ಮಾಡಿ, ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು. ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು. ದೀಪದಾನ, ಸ್ಪಷ್ಟ ದೃಷ್ಟಿ. ಅನ್ನದಾನ, ಪಾಪಗಳನ್ನು ಹೋಗಲಾಡಿಸುತ್ತದೆ. ತುಪ್ಪದಾನ, ರೋಗಗಳು ದೂರವಾಗುತ್ತವೆ. ಹಾಲು ದಾನ ಮಾಡಿ, ದುಃಖ ದೂರವಾಗುತ್ತದೆ. ಫಲದಾನ, ಹಣ್ಣು ಹಂಪಲುಗಳು. ಫಲ ಅಂದರೆ ಹಣ್ಣು ಹಂಪಲುಗಳು. ಬುದ್ಧಿ ಮತ್ತು ಸಿದ್ಧಿ ಲಭ್ಯ. ಫಲದಾನ ಮಾಡಿ ಬುದ್ಧಿ ಮತ್ತು ಸಿದ್ಧಿ ಲಭ್ಯವಾಗುವುದು. ಬಂಗಾರದ ದಾನ, ಕುಟುಂಬದ ಸಂತೋಷ ಹೆಚ್ಚಾಗುವುದು. ಬೆಳ್ಳಿಯನ್ನು ದಾನವಾಗಿ ಕೊಟ್ಟರೆ ಮಾನಸಿಕ ಆತಂಕ ದೂರವಾಗುತ್ತದೆ. ಗೋದಾನ, ಪೂರ್ವಜರ ಋಣ ತೀರುತ್ತದೆ. ಇದು ಖಂಡಿತವಾಗ್ಲೂ ಹೌದು. ನೀವು ಗೋವನ್ನು ದಾನ ಮಾಡುವುದಾದರೆ ಗೋಶಾಲೆಗೆ, ಇದು ದೇವಸ್ಥಾನದ ಗೋಶಾಲೆ ಅಂತ ಇರುತ್ತೆ, ಅಲ್ಲಿ ಕೊಡಿ, ಯಾರಿಗಾದರೂ ಕೊಡಿ. ಗೋದಾನ ಮಾಡೋದ್ರಿಂದ ಪೂರ್ವಜರ ಋಣ ತೀರುತ್ತದೆ. ನೀವು ಇಲ್ಲಿ ಮನೆ ಬಾಗಿಲಿಗೆ ಯಾರಾದರೂ ಬರಲಿ, ಭಿಕ್ಷೆ ದಾನ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಭಿಕ್ಷೆ ದಾನ ಮಾಡಿ. ಓಕೆನಾ? ಅದನ್ನೇ ದಾನ ಮಾಡಬೇಕು, ಇದನ್ನೇ ದಾನ ಮಾಡಬೇಕಂತೇನಿಲ್ಲ. ಭಿಕ್ಷೆ ಅಂದರೆ ₹1 ಬಂತು, ಇಲ್ಲ ಮನೆಯಲ್ಲಿ ಏನಾದರೂ ತಿಂಡಿ ಇದ್ದರೆ ಕೊಟ್ಟರು ಅದು ಭಿಕ್ಷೆನೇ, ಅಥವಾ ಅಕ್ಕಿ ಏನಾದರೂ ಕೊಟ್ಟರು ಅದು ಭಿಕ್ಷೆನೇ. ಹೀಗೆ ಓಕೆನಾ? ನೀವು ಆದಷ್ಟು ದೇವರ ಹುಂಡಿಯಲ್ಲಿ ದುಡ್ಡು ಹಾಕೋ ಬದಲು ಅಲ್ಲಿ ದೇವರ ಮುಂದೆ ಚಪ್ಪಲಿ ಹಿಡ್ಕೊಂಡು ಕೂತಿರ್ತಾರಲ್ಲ, ಅಮ್ಮ ಭಿಕ್ಷೆ ಕೊಡಮ್ಮ ನಿಮ್ಮ ಅಂತ ಪಾಪ ಬೇಡ್ತಾರಲ್ಲ, ಅಂಥವರಿಗೆ ಕೊಡಿ. ಅಂಥವರಿಗೆ ನೀವು ಒಂದು ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟರು ಅವ್ರು ಖುಷಿ ಪಡ್ತಾರೆ. ಅಂದರೆ ಅವ್ರು ಏನು ಮಾಡ್ತಾರೆ, ಹೊಟ್ಟೆ ಹಸು ಬಿಸ್ಕೆಟ್ ಸಿಕ್ತು, ಈ ಟೈಮಲ್ಲಿ ನಂದು ಹೊಟ್ಟೆ ಹಸು ನೀಗೋಯ್ತು ಅಂತ ಅವರು ಏನು ಅಂತಾರೆ, ಈ ಟೈಮಲ್ಲಿ ಹೊಟ್ಟೆ ಹಸು ಪುಣ್ಯಾತ್ಮ ಒಂದು ಬಿಸ್ಕೆಟ್ ಕೊಟ್ಟ. ಅವರ ಮನಸ್ಸಲ್ಲಿ ಏನಾಗುತ್ತೆ, ಆಶೀರ್ವಾದ, ಒಳ್ಳೇದಾಗಲಪ್ಪ ಅಂತ ಮನಸ್ಸಲ್ಲಿ ಇದು ಮಾಡಿಬಿಡ್ತಾರಲ್ಲ, ಅದೇ ನಿಮಗೆ ಆಶೀರ್ವಾದ. ನಿಮಗೆ ಚೆನ್ನಾಗಿರುತ್ತೆ 100 ಕಾಲ ತನಕ. ಓಕೆನಾ? ಅವ್ರ ಆಶೀರ್ವಾದ ಇರತ್ತಲ್ಲ, ಕೊನೆ ತನಕ ಇರುತ್ತೆ. ಅವ್ರನ್ನೇ ದೇವ್ರನ್ನಾಗಿ ಕಾಣಿ. ಇವ್ರಿಗೆ ಕೊಟ್ಟು ಬಿಲ್ಡಪ್ ತೊಗೊಳಕ್ಕಿಂತ ಸುಮ್ಮನೆ ದೇವಸ್ಥಾನದ ಹುಂಡಿಗಳಿಗೆ ದುಡ್ಡು ಹಾಕೋದಕ್ಕಿಂತ ಅಲ್ಲೇ ಎದುರುಗಡೆ ಹಾಕೋ ದೇವ್ರನ್ನ ನಾವು ಕೈ ಮುಗಿಯೋಣ. ಏನಂತೀರಾ? ಸುಳ್ಳಲ್ಲ ನಿನ್ನ ಕೈ ಕೆಸರಾದರೆ ಬಾಯಿ ಮೊಸಳೆಂಬಾಗ ಅದು ನಮ್ಮಣ್ಣ. ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ.